ಫ್ರೆಂಡ್ಸ್ ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಅರ್ಜಿಯನ್ನು ಹಾಕ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ನೀವು ಅರ್ಜಿಯನ್ನು ಹಾಕ್ಕೊಳ್ಬೇಕಾದ್ರೆ ನೀವು ಮೊದಲು ನಿಮ್ಮ ಗೂಗಲ್ಗೆ ಹೋಗಬೇಕಾಗುತ್ತೆ. ಅಂದರೆ ನಿಮ್ಮ ಫೋನಲ್ಲಿ ಗೂಗಲಲ್ಲಿ ನಾಡ ಕಚೇರಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಮೊದಲನೇ ಟ್ಯಾಬು ಇಲ್ಲಿ ಲಾಗಿನ್ ಟು ಪಬ್ಲಿಕ್ ಅಂತ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ನಾಡ ಕಚೇರಿ ಲಾಗಿನ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಟು ಪಬ್ಲಿಕ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈಗ ಒಂದು ಮೊಬೈಲ್ ನಂಬರನ್ನು ಕೇಳುತ್ತೆ. ಈಗ ನೋಡ್ತಿರ್ಬೋದು ನೀವು ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೇಳುತ್ತೆ. ಅಂದರೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಆ ಮೊಬೈಲಿಗೆ ಒಂದು 6 ಸಂಖ್ಯೆ OTP ಬರುತ್ತೆ. ಆ OTPಯನ್ನು ಕೊಡಬೇಕಾಗಿರುತ್ತೆ. ಈಗ ನಾನು ಮೊಬೈಲ್ ನಂಬರನ್ನು ಹಾಕ್ಕೊಳ್ತೀನಿ. ಮೊಬೈಲ್ ನಂಬರ್ ಹಾಕಿದ ನಂತರ ಕೆಳಗಡೆಯಲ್ಲಿ OTP ಪಡೆಯಿರಿ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಮೊಬೈಲಿಗೆ OTP ಹೋಗುತ್ತೆ. ಆ ಬಂದಂಥ OTPನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಮೊಬೈಲ್ಗೆ 6 ಸಂಖ್ಯೆ OTP ಬರುತ್ತೆ. ಕೆಳಗಡೆ ಲಾಗಿನ್ ಅಂತ ಇರುತ್ತೆ, ಆ ಲಾಗಿನನ್ನು ಕ್ಲಿಕ್ ಮಾಡಿ. OTP ಹಾಕಿದ್ಮೇಲೆ ಕೆಳಗಡೆ ಲಾಗಿನ್ ಅಂತ ಕ್ಲಿಕ್ ಮಾಡಿ ಮಾಡಿದ ನಂತರ ನಿಮಗೆ ಇಲ್ಲಿ ಹೊಸ ವಿನಂತಿ ಇರುತ್ತೆ. ಅಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಹೊಸ ವಿನಂತಿ ಅಂತಿರುತ್ತೆ. ಹಿಂಗೆ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಆದಾಯ ಪ್ರಮಾಣಪತ್ರಗಳು ಅಂತಿರುತ್ತೆ. ಇಲ್ಲಿ ಬಲಗಡೆ ಬಂದರೆ ಇಲ್ಲಿ ಆದಾಯ ಪ್ರಮಾಣಪತ್ರ ಅಂತಿರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಬೋರ್ಡ್ ಓಪನ್ ಆಗುತ್ತೆ. ನೆಕ್ಸ್ಟ್ ಬೋರ್ಡ್ಗೆ ಅಂದರೆ ಆದಾಯ ಪ್ರಮಾಣಪತ್ರ ಕ್ಲಿಕ್ ಮಾಡಿದ ತಕ್ಷಣ ನೀವು ಈಗ ನೆಕ್ಸ್ಟು ಒಂದು ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ನಿಮ್ಮ ಒಂದು ಬೋರ್ಡ್ ಓಪನ್ ಆಗಿ ಇಲ್ಲಿ ಏನೇನು ದಾಖಲೆ ಬೇಕು ಅಂತ ಕೇಳಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಕೆಳಗಡೆ ಬಂದರೆ ಇನ್ನು ಇಲ್ಲಿ ಮುಂದುವರಿಸಿ ಅಂತಿರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದುವರಿಸಾದ್ಮೇಲೆ ಇಲ್ಲಿ ಆದಾಯ ಪ್ರಮಾಣಪತ್ರ ಇರುತ್ತೆ. ಕೆಳಗಡೆ ನೀವು ಪಡಿತರ ಚೀಟಿನ ಹೊಂದಿದ್ದೀರಿ ಅಂತ ಕೇಳುತ್ತೆ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ಹೌದು ಅಂತ ಮಾಡಿ. ಇಲ್ಲ ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದ್ದರೆ ಇಲ್ಲ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ ಕಾರ್ಡ್ ಮುಖಾಂತರ ಅರ್ಜಿ ಹಾಕ್ಬೋದು. ನನ್ನ ಹತ್ರ ರೇಷನ್ ಕಾರ್ಡ್ ಇದೆ, ಅದರಿಂದ ಹೌದು ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ ನೀವು. ಈಗ ನಾನು ನನ್ನ ಒಂದು ರೇಷನ್ ಕಾರ್ಡ್ ನಂಬರನ್ನು ಹಾಕ್ಕೊಳ್ತೀನಿ. ಸುಮ್ಮನೆ ಡೆಮೋಗೋಸ್ಕರ ತೋರಿಸ್ಕೊಡ್ತಿರೋದು ನಿಮಗೆ. ರೇಷನ್ ಕಾರ್ಡ್ ನಂಬರ್ ತೋರಿಸೋಂಗಿಲ್ಲ. ಅದರಿಂದ ರೇಷನ್ ಕಾರ್ಡ್ ನಂಬರ್ ಕೊಟ್ಟ ಮೇಲೆ ಕೆಳಗಡೆ ಮುಂದುವರಿಸಿ ಅಂತಿರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಯಾರಿಗೆ ನೀವು ಇನ್ಕಮನ್ನು ಅರ್ಜಿಯನ್ನು ಹಾಕಬೇಕು ಅವರ ಒಂದು ನೇಮ್ ತೋರಿಸುತ್ತೆ. ಅಂದರೆ ರೇಷನ್ ಕಾರ್ಡಲ್ಲಿರೋ ಎಲ್ಲರ ಹೆಸರು ತೋರಿಸುತ್ತೆ. ಅಲ್ಲಿ ಯಾರು ಇನ್ಕಮ್ ಹಾಕಬೇಕು ಅವರ ಒಂದು ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮುಂದುವರಿ ನಿಂತಿರುತ್ತೆ. ಕೆಳಗಡೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಇಷ್ಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸುಮ್ಮನೆ ಡೆಮೋಗೋಸ್ಕರ ಸೆಲೆಕ್ಟ್ ಮಾಡ್ಕೊಡ್ತೀನಿ. ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ, ನಂತರ ನಿಮ್ಮ ಗ್ರಾಮೀಣ ಪ್ರದೇಶ, ನಗರ ಪ್ರದೇಶನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರಾಮೀಣ ಕೊಡಿ, ನಗರ ಆಗಿದ್ದರೆ ನಗರ ಕೊಡಿ. ನಮ್ಮದು ಗ್ರಾಮೀಣ ಕೊಟ್ಕೊಳ್ತೀನಿ. ನಂತರ ಇನ್ನು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಜಿಲ್ಲೆ ಆಯಿತು, ತಾಲೂಕು ಆಯಿತು, ಇನ್ನು ಗ್ರಾಮೀಣ ಆಯಿತು. ಕೆಳಗಡೆ ಹೋಬಳಿ ಅಂತಿರುತ್ತೆ, ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಹೋಬಳಿಯನ್ನು ಸೆಲೆಕ್ಟ್ ಮಾಡಿದ ನಂತರ ಆ ಹೋಬಳಿಗೆ ಸಂಬಂಧಪಟ್ಟಂಥ ಗ್ರಾಮ ತೋರಿಸುತ್ತೆ ನಿಮಗೆ. ಇಲ್ಲಿ ಗ್ರಾಮ ಅಂದರೆ ನಿಮ್ಮ ವಿಲೇಜು, ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಲ್ಲೇ ಹುಡುಕಿ ನಿಮ್ಮ ಗ್ರಾಮ ಸಿಗುತ್ತೆ. ಸಿಕ್ಕಿದ ನಂತರ ಇಲ್ಲಿ ಅರ್ಜಿದಾರರ ಹೆಸರು ಅಂತ ಕೇಳುತ್ತೆ. ಇಲ್ಲಿ ನೀವು ನೋಡ್ತಿರೋದು ಆಯ್ಕೆ ಅಂತಿದೆ. ಇಲ್ಲಿ ನೀವು ಯಾರಿಗೆ ಅರ್ಜಿ ಹಾಕ್ತಿದ್ದೀರಾ ಅವರು ಮದುವೆ ಆಗಿದ್ದರೆ ಶ್ರೀ ಅಂತ ಕೊಡಿ, ಅಥವಾ ಹೆಣ್ಣಾಗಿದ್ದರೆ ಶ್ರೀಮತಿ ಅಂತ ಕೊಡಿ. ಮದುವೆ ಆಗಿಲ್ಲ ಅಂದರೆ ಹುಡುಗ ಆದರೆ ಕುಮಾರ್ ಅಂತ ಕೊಡಿ, ಹುಡುಗಿ ಆದರೆ ಕುಮಾರಿ ಅಂತ ಕೊಡಿ. ಮದುವೆ ಆಗಿದ್ದರೆ ಹುಡುಗಿಗೆ ಶ್ರೀಮತಿ ಅಂತ ಕೊಡಿ, ಹುಡುಗನಿಗೆ ಶ್ರೀ ಅಂತ ಕೊಡಿ. ಮದುವೆ ಆಗಿಲ್ಲ ಇದ್ದರೆ ಕುಮಾರಿ ಅಂತ ಕೊಟ್ಕೊಳ್ಳಿ. ಇಲ್ಲಿ ಒಂದು ಮಹಿಳೆ ಹೆಸರು ಮದುವೆ ಆಗಿಲ್ಲ ಮಹಿಳೆ, ಅದರಿಂದ ಕುಮಾರಿ ಅಂತ ಕೊಟ್ಕೊಳ್ತೀನಿ. ಮದುವೆ ಆದಮೇಲೆ ಶ್ರೀಮತಿ ಅಂತ ಬರುತ್ತೆ. ಇಲ್ಲಿ ನಾನು ಈಗ ಒಂದು ಕುಮಾರಿ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ತಂದೆ ಅಥವಾ ಗಂಡನ ಹೆಸರು ಅಂತ ಬರುತ್ತೆ. ಈಗ ಇವರಿಗೆ ಮದುವೆ ಆಗಿಲ್ಲದಿಂದ ತಂದೆ ಹೆಸರು ಕೊಡಬೇಕಾಗುತ್ತೆ. ಮದುವೆ ಆಗಿಲ್ಲ ಇವರಿಗೆ, ಅದಕ್ಕೆ ಬಿನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೋಮ್ ಅಂತಿರೋದು ಮದುವೆ ಆಗಿದ್ರೆ ಮಾತ್ರ. ಇಲ್ಲಿ ಬಿನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ಬಿನ್ ಅಂತ ಸೆಲೆಕ್ಟ್ ಮಾಡಿದ ನಂತರ ನೀವು ಅವ್ರ ತಂದೆ ಹೆಸರನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ಈಗ ನಾನು ಒಂದು ತಂದೆ ಹೆಸರನ್ನು ಟೈಪ್ ಮಾಡ್ಕೊಳ್ತೀನಿ. ಟೈಪ್ ಮಾಡಿದ ತಾಯಿ ಹೆಸರು ಅಂದರೆ ಅರ್ಜಿದಾರರ ತಾಯಿ ಹೆಸರು, ಅವರ ಒಂದು ತಾಯಿ ಹೆಸರನ್ನು ಕೂಡ ಕನ್ನಡದಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೀವು ಈ ಕನ್ನಡ ನಾವು ತಾಯಿ ಹೆಸರನ್ನು ಟೈಪ್ ಮಾಡ್ಕೊಳ್ತೀನಿ. ಟೈಪ್ ಮಾಡಿದ ನಂತರ ನೀವು ಕೆಳಗಡೆ ವಿಳಾಸ ಬರುತ್ತೆ. ಈ ವಿಳಾಸದಲ್ಲಿ 3 ಕಾಲಮ್ ಇದೆ, 3 ಲೈನ್ ಇದೆ. ಅದರಲ್ಲಿ ಮೊದಲನೇ ಲೈನಲ್ಲಿ ನಿಮ್ಮ ವಿಲೇಜು ಅಂದರೆ ನಿಮ್ಮ ಗ್ರಾಮದ ಹೆಸರನ್ನು ಹಾಕಬೇಕಾಗುತ್ತೆ. ಇನ್ನು ಕೆಳಗಡೆ ಹೋಬಳಿ ಮತ್ತು ತಾಲೂಕನ್ನು ಹಾಕಬೇಕಾಗುತ್ತೆ. ಇನ್ನು ಲಾಸ್ಟ್ 3ನೇ ಟ್ಯಾಬಲ್ಲಿ ಜಿಲ್ಲೆಯನ್ನು ಹಾಕಬೇಕಾಗುತ್ತೆ. ಮೊದಲನೇ ಲೈನಲ್ಲಿ ಗ್ರಾಮ, ಎರಡನೇಯಲ್ಲಿ ಕಂದಲಿಕೆ ಹೋಬಳಿ, ಸರಗೂರು ತಾಲೂಕು, 3ನೇ ಕಾಲಮಲ್ಲಿ ಜಿಲ್ಲೆಯನ್ನು ಹಾಕಬೇಕಾಗುತ್ತೆ. ಮತ್ತು ಇಲ್ಲಿ ಪಿನ್ ಕೋಡ್ ಇರುತ್ತೆ. ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿರುವ ಅಡ್ರೆಸ್ ಕೆಳಗಡೆ ಪಿನ್ ಕೋಡ್ ಇರುತ್ತೆ, 6 ಸಂಖ್ಯೆ ಪಿನ್ ಕೋಡು. ನಂತರ ನಿಮ್ಮ ಮೊಬೈಲ್ ನಂಬರು ಅಲ್ಲೇ ಇರುತ್ತೆ. ಈಗ ನೀವು ನೋಡ್ತಿರೋದು ಕೆಳಗಡೆ ಇಮೇಲ್ ಅಂತಿದೆ. ಇಮೇಲ್ ನಿಮಗೆ ಬೇಕಿದ್ರೆ ಕೊಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇಮೇಲ್ ಐಡಿ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ನಿಮ್ಮ ಒಂದು ಅರ್ಜಿ ನಿಮ್ಮ ಒಂದು ಕ್ಯಾಸ್ಟ್ ಇನ್ಕಮ್ ಡೌನ್ಲೋಡ್ ಆದಮೇಲೆ
ನಿಮ್ಮ ಜಿಮೇಲ್ಗೆ ಬಂದಿರುತ್ತೆ. ಅದು ನೀವು ಜಿಮೇಲಲ್ಲಿ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ 10 ರೂಪಾಯಿ ಕೊಟ್ಟು ಪ್ರಿಂಟ್ ತೆಗಿಸ್ಬೋದು. ಅದರಿಂದ ನಾನು ಜಿಮೇಲ್ ಐಡಿ ಕೊಡ್ತೀನಿ. ಇಲ್ಲಿ ಮೊಬೈಲ್ನ OTP ಕಳಿಸಿ ಅಂತ ಕ್ಲಿಕ್ ಮಾಡಿದ ನಂತರ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. ಈಗ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಬಂದಂಥ OTPನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಈಗ ನಾನು ಎಂಟರ್ ಮಾಡ್ಕೊಳ್ತೀನಿ. ಎಂಟರ್ ಮಾಡಿದ ನಂತರ ನೀವು ಅಲ್ಲಿ ಪರಿಶೀಲಿಸಿ ಅಂತಿರುತ್ತೆ, ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಪರಿಶೀಲಿಸಿ ಅಂತ ಕೊಟ್ಕೊಳ್ತೀನಿ. ನಂತರ ಇಲ್ಲಿ OTP ಕಳಿಸಿ ಅಂತ ಇಮೇಲ್ ಕೂಡ ಅಲ್ಲೂ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲೂ ಒಂದು OTP ಹೋಗುತ್ತೆ ಇಮೇಲ್ಗೆ. ಆ ಇಮೇಲ್ ನಿಮ್ಮ ಜಿಮೇಲ್ ಬಾಕ್ಸ್ಗೆ ಹೋಗುತ್ತೆ. ಇಮೇಲು ಅಂದರೆ ಏನಪ್ಪ ಅಂದರೆ ನಿಮ್ಮ ಜಿಮೇಲ್ ಬಾಕ್ಸಲ್ಲಿರುತ್ತೆ ಆ ಇಮೇಲು. ಇಲ್ಲಾಂದರೆ ಬೇಡ ಬಿಟ್ಬಿಡಿ. OTP ಕೊಟ್ಟೋದನ್ನ ಪರಿಶೀಲಿಸಿ ಅಂತಿರುತ್ತೆ. ಇಮೇಲ್ ಕೊಳ್ಳೇಬೇಕು ಅಂತಿಲ್ಲ, ನೀವು ಏನು ಬೇಕಾದ್ರೂ ಕೊಟ್ಕೊಳ್ಬೋದು. ಬೇಡ ಅಂದರೆ ಇಮೇಲ್ ಐಡಿ ಕೊಡದೇ ಇರ್ಬೋದು. ಕೊಟ್ಟರೆ ಉತ್ತಮ, ಕೊಡದೇ ಇರೋ ನಡೆಯುತ್ತೆ. ಇನ್ನು ಕೆಳಗಡೆ ನೀವು ಎಲ್ಲ ಫೀಲ್ಡು ಕರೆಕ್ಟಾಗಿದೆ ನೋಡ್ಕೊಬಿಡಿ. ಒಂದು ಸಲ ಎಲ್ಲ ಮಾಹಿತಿ ಕೊಟ್ಟಿರೋದು ಕರೆಕ್ಟಾಗಿದೆಯಾ ನೋಡ್ಕೊಬಿಡಿ. ಊರ ಹೆಸರು, ತಂದೆ ತಾಯಿ ಹೆಸರು, ಮೊಬೈಲ್ ನಂಬರು, ಇಮೇಲ್ ಐಡಿ ಎಲ್ಲ ಕರೆಕ್ಟಾಗಿದೆ ನೋಡ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತೀನಿ, ಇಮೇಲ್ ಮ್ಯಾಂಡೇಟ್ರಿ ಇಲ್ಲ. ನಂತರ ನೀವು ಇಲ್ಲಿ ಎಲ್ಲ ಸರಿಯಾಗಿದೆ ಮಾಹಿತಿ ಕೆಳಗಡೆ ಮುಂದುವರಿಸಿ ಅಂತಿದೆ, ಲಾಸ್ಟ್ ಟ್ಯಾಬು ಇಲ್ಲಿ ನೋಡ್ತಿರ್ಬೋದು ನೀವು. ಕೆಳಗೆ ಮುಂದುವರಿಸಿ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ ಮಾಡಿದ ನಂತರ ನಿಮಗೆ ಇಲ್ಲಿ ಪ್ರಮಾಣಪತ್ರ ವಿವರ ಅಂದರೆ ಕುಟುಂಬದ ವಾರ್ಷಿಕ ಆದಾಯನ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು, ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಅಂದರೆ ನಿಮ್ಮ ಎಲ್ಲ ಒಂದು ವಾರ್ಷಿಕ ಎಷ್ಟು ಅಂತ. ನಾನಿಂದ ಅಂದಾಜು ಒಂದು 50,000 ಹಾಕ್ತೀನಿ. 50,000 ಅಂತ ಹಾಕ್ತೀನಿ. ನೀವು ಎಷ್ಟಾರು ಹಾಕ್ಕೊಳ್ಬೋದು. 50,000 ಕಡಿಮೆ ಹಾಕಿ. ನಂತರ ಮುಂದುವರಿಸಿ ಅಂತಿರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನೀವು ಅಗತ್ಯವಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಅಂದರೆ ಕ್ಯಾಸ್ಟ್ ಆದರೆ ನೀವು ಇಲ್ಲಿ ಪಡಿತರ ಚೀಟಿ ಅಂತಿದೆ ನೋಡಿ, ಮೊದಲನೇದು ಪಡಿತರ ಚೀಟಿ, ರೇಷನ್ ಕಾರ್ಡ್ ಇದ್ದರೆ ಅಪ್ಲೋಡ್ ಮಾಡ್ಬೋದು. ಇಲ್ಲ ಅಂದರೆ ಬರೀ ಆಧಾರ್ ಕಾರ್ಡನ್ನೇ ಅಪ್ಲೋಡ್ ಮಾಡ್ಬೋದು, ಮ್ಯಾಂಡೇಟ್ರಿ ಇಲ್ಲ. ಇನ್ನು ಇಲ್ಲಿ ಲಾಸ್ಟ್ ಕೆಳಗಡೆ ಬನ್ನಿ, ಇಲ್ಲಿ ಲಾಸ್ಟ್ ಬರೀ ಗುರುತಿನ ಚೀಟಿ ಮತ್ತು ಕೆಳಗಡೆ ವಿಳಾಸದ ಪುರಾವೆ ಅಂತ ಇರುತ್ತೆ ನೋಡ್ತಿರ್ಬೋದು. ವಿಳಾಸದ ಪುರಾವೆ, ಗುರುತಿನ ಚೀಟಿಗೂ ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡಿ, ವಿಳಾಸದ ಪುರಾವೆಗೂ ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡಿ. ಈಗ ಮತ್ತೆ ಬರ್ತೀನಿ, ಇಲ್ಲಿ ನಾವೊಂದು ಪಡಿತರ ಚೀಟಿನ ಸ್ಕ್ಯಾನ್ ಮಾಡಿದ್ರೆ ರೇಷನ್ ಕಾರ್ಡ್ನ ಸ್ಕ್ಯಾನ್ ಮಾಡ್ಕೊಳ್ತೀನಿ. ಬೇಡ ಅಂದರೆ ನಿಮ್ಮ ಮೊಬೈಲಲ್ಲಿ ನೋಡ್ತಿರ್ಬೋದು, ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರಲ್ಲಿ ಕ್ಲಿಯರ್ ಸ್ಕ್ಯಾನರ್ ಅಂತ ಸರ್ಚ್ ಮಾಡಿದ ನಂತರ ನಿಮಗೆ ಇದೊಂದು ಸ್ಕ್ಯಾನರ್ ಬರುತ್ತೆ. ಇದನ್ನು ನೀವು ಅರ್ಜಿ ಹಾಕೋ ಮುಂಚೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು PDF ಸ್ಕ್ಯಾನರ್ ಇಲ್ಲಿ ಕ್ಲಿಯರ್ ಸ್ಕ್ಯಾನರ್ ಅಂತ ಇರುತ್ತೆ PDF. ಇದನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನಿಮಗೆ ಇಲ್ಲಿ PDF ಆಗಿ ನೀವೇ ಆಟೋಮೆಟಿಕ್ ಕನ್ವರ್ಟ್ ಮಾಡ್ಕೊಳ್ಬೋದು. ನೋಡ್ತೀವಿ, ನಾವೊಂದು ಫೋಟೋ ಮಡಿಕೊಂಡಿದ್ದೀನಿ ಕ್ಯಾಸ್ಟನ್ನು. ಆ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ನಾವು ಫೋಟೋ ಮಡಿಕೊಂಡಿದ್ದೀನಿ ಒಂದು ಆಧಾರ್ ಕಾರ್ಡನ್ನು. ಆ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಕೆಳಗಡೆ ಫುಲ್ಲು ಸ್ಕ್ರೋಲ್ ಕ್ರಾಪ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡಿ ಅಂದರೆ ನಿಮಗೆ ಆಧಾರ್ ಕಾರ್ಡ್ ಸ್ಕ್ಯಾನ್ ಆಗುತ್ತೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ರೈಟ್ ಯಾರು ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಅದನ್ನು ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡನ್ನು ಕ್ಲಿಕ್ ಮಾಡಿ ಕೆಳಗಡೆ ಸೇರ್ ಅಂತಿರುತ್ತೆ. ಇಲ್ಲಿ ಕೆಳಗಡೆ ನೋಡ್ತಿರೋದು ಸೇರ್ ಅಂತಿದೆ. ಆ ಒಂದು ಸೇರ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡೋದ್ರಲ್ಲಿ ಮೇಲ್ಗಡೆ ಸೇರ್ ಆ್ಯಸ್ ಅಂತಿರುತ್ತೆ. ಅಲ್ಲಿ ನೀವು ಫೈಲ್ ನೇಮನ್ನು ಕೊಟ್ಕೊಳ್ಬೇಕಾಗುತ್ತೆ. ಆಧಾರ್ ಅಂತ ಕೊಟ್ಕೊಳ್ತೀನಿ. ಮೇಲ್ಗಡೆ PDF ಅಂತಿರುತ್ತೆ. ಅಲ್ಲಿ ನೀವು ಫೋಟೋದನ್ನು ಕನ್ವರ್ಟ್ ಮಾಡ್ಬೋದು, ಏನೋ ಮಾಡ್ಬೋದು. ನಂತರ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತಿರುತ್ತೆ. ನೀವು ನೋಡ್ತಿರ್ಬೋದು, ಅಲ್ಲಿ ನಿಮಗೆ ಎಷ್ಟು MB ಬೇಕು 200 KB ಕೆಳಗಡೆ ಕೇಳಿದೆ. ಅದು ಅಲ್ಲಿ 194 KB ಇದೆ. ನಾನು 194 KB ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಡೌನ್ಲೋಡ್ ಮಾಡಿ, ಡೌನ್ಲೋಡ್ ಆಗುತ್ತೆ. ಈಗ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲ ನೋಡಿ ಇಲ್ಲ PDF ಯಾವ ರೀತಿ ಮಾಡ್ಕೊಳ್ಳೋದಂತ. ಈಗ ಒಂದು ಡೌನ್ಲೋಡ್ ಆಯಿತು. ಅಲ್ಲಿ ನೋಡ್ತೀವಿ ನೀವು ಆಧಾರ್ ರವಿ ಅಂತಿದೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ಪಡಿತರ ಚೀಟಿ ಅಂತಿದೆ. ಅದೇ ರೀತಿ ನಾನು ರೇಷನ್ ಕಾರ್ಡನ್ನೆಲ್ಲ PDF ಮಾಡ್ಕೊಂಡಿದ್ದೀನಿ. ಅದರಿಂದ ಇಲ್ಲಿ ರೇಷನ್ ಕಾರ್ಡ್ ಇದೆ, ರೇಷನ್ ಕಾರ್ಡನ್ನು PDF ಅಲ್ಲಿ ಮಾಡ್ಕೊಂಡಿರ್ಬೇಕಾಗುತ್ತೆ. ಅದು 200 MB ಒಳಗಡೆ ಇರಬೇಕಾಗುತ್ತೆ. ಇನ್ನು ಅಪ್ಲೋಡ್ ಡಾಕ್ಯುಮೆಂಟ್ ಅಂತಿರುತ್ತೆ ನೀಲಿ ಕಲರ್ ಬಟನಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು ನೀವು ಫೈಲ್ ಸೈಜ್ ಬಿಲೋ 200 KB ಅಂದರೆ ಇದು MB ಜಾಸ್ತಿ ಇದೆ, ಅಂದರೆ ಸೈಜ್ ಜಾಸ್ತಿ ಆಗೋಗಿದೆ. ಇದನ್ನು ನಾನು ಕಮ್ಮಿ ಮಾಡ್ಕೊಳ್ತೀನಿ. ಯಾವ ರೀತಿ ಅಪ್ಪ ಅಂದರೆ ನೀವು ಗೂಗಲ್ಗೆ ಹೋಗಬೇಕಾಗುತ್ತೆ. ನೀವು ಡೌನ್ಲೋಡ್ ಮಾಡಿದ PDF ಸ್ವಲ್ಪ ಸೈಜ್ ಜಾಸ್ತಿ ಆದರೆ ಏನು ಮಾಡಬೇಕು, ಇಲ್ಲಿ 200 KB ಕಂಪ್ರೆಸರ್ ಅಂತ ಸರ್ಚ್ ಮಾಡಿದ ನಂತರ ಇಲ್ಲಿ ನೋಡ್ತೀವಿ 200 KB PDF ಕಂಪ್ರೆಸರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇದು ಬರುತ್ತೆ ಕಂಪ್ರೆಸ್ PDF ಅಂತ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ಎಲ್ಲ ವೆಬ್ಸೈಟಲ್ಲೂ ಸಿಗುತ್ತೆ. ಈ ಒಂದು ವೆಬ್ಸೈಟನ್ನು ನೋಡ್ಕೊಳ್ಳಿ. ಕಂಪ್ರೆಸರ್ನ ಕ್ಲಿಕ್ ಮಾಡ್ಕೊಳ್ಳೋ ಮೇಲೆ ನೀವು ನಿಮ್ಮ PDF ನೀವು ಒಂದು ಕೆಲಸ ನೀವು ಇದಕ್ಕೆ ಮೊದಲೇ ಅರ್ಜಿ ಹಾಕೋಕ್ಕಿಂತ ಮುಂಚೆ ಈ ವಿಡಿಯೋನ 2 ಸಲ ನೋಡ್ಕೊಳ್ಳಿ. ಅರ್ಜಿ ಹಾಕೋಕ್ಕಿಂತ ಮುಂಚೆ ನೀವು ಇದನ್ನೆಲ್ಲ PDF ಡೌನ್ಲೋಡ್ ಮಾಡಿ ಕೊಡಬೇಕಾಗಿರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ತೀನಿ ನಾನು, ಅಂದರೆ ಆ PDF ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಸೆಲೆಕ್ಟ್ PDF ಒಂದು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ PDF ಸೆಲೆಕ್ಟ್ ಮಾಡಿದ್ಮೇಲೆ ಈ ರೀತಿ ಪೊಸಿಷನ್ ಬರುತ್ತೆ. ಅಂದರೆ ಅದರ MB 34 MB ಇದೆ. ನಾ ಸ್ಕ್ಯಾನ್ ಮಾಡೋದು ರೇಷನ್ ಕಾರ್ಡು 34 MB ಇದೆ. ಈಗ ಅದು ಕಂಪ್ರೆಸ್ ಆಗಿದೆ. ಈಗ ಎಷ್ಟು ಕಂಪ್ರೆಸ್ ಆಗಿ ಕೆಳಗಡೆ ತೋರಿಸಿದ್ರು ನ್ಯೂ ಸೈಜ್ ಅಂತ 56 KB ಬಂತು.
ಇನ್ನೊಂದು ನಿಮಿಷ 56 KB ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೀನಿ, ಮತ್ತೆ ಕಂಪ್ರೆಸ್ ಮಾಡ್ತೀನಿ. ಈಗ 101 KB ಬಂತು. ಇನ್ನೂ ಸ್ವಲ್ಪ ಕಂಪ್ರೆಸ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಮಾಡ್ಕೋಬೋದು. 200 KB ಒಳಗಿರಬೇಕು, ಅಂದರೆ ಕ್ಲಾರಿಟಿ ಬೇಕಲ್ಲ, ಅದಕ್ಕೋಸ್ಕರ ಒಂದು 190 170 KB ಇರೋಷ್ಟು ಅಂತ ನೀವು ಕಂಪ್ರೆಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ 150 KB ಅಂತ ಕೇಳ್ತಿದೆ, ಇನ್ನು ಸ್ವಲ್ಪ ಕಂಪ್ರೆಸ್ ಮಾಡ್ತೀನಿ. ಈಗ 186 ಆಯಿತು. ಈಗ ಡೌನ್ಲೋಡ್ ಮಾಡ್ತೀನಿ ನಾನು. 186 ಸಾಕು ಅಂದರೆ ಡೌನ್ಲೋಡ್ ಮಾಡ್ಕೊಳ್ತೀನಿ. ಈಗ ಈ ಡೌನ್ಲೋಡ್ ಅದು ಸೇವ್ ಮಾಡ್ಕೊಳ್ತೀನಿ. ಡೌನ್ಲೋಡ್ ಆದ ತಕ್ಷಣ ನಿಮ್ಮ ಮೊಬೈಲ್ ಆಟೋಮೆಟಿಕ್ ಅದು ಬಂದಿರುತ್ತೆ. ಈಗ ನೀವು ನೋಡ್ತಿರ್ಬೋದು. ಈಗ ನೀವು ಮತ್ತೆ ಅದನ್ನು ಮತ್ತೆ ಹೋಗಿ ಇಲ್ಲಿ ಪಡಿತರ ಚೀಟಿ ಅಂತ ಅಪ್ಲೋಡ್ ಕೇಳುತ್ತೆ, ಚೂಸ್ ಫೈಲು. ಈಗ ಡೌನ್ಲೋಡನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ರೆಡ್ ಕಲರ್ ಟೈಪ್ ಎನೇಬಲ್ ಆಯಿತು. ಇಲ್ಲಿ ನೋಡ್ತಿರ್ಬೋದು ಫೈಲ್ ಅಪ್ಲೋಡೆಡ್ ಅಂತ ಬಂತು. ಇಲ್ಲಿ ನೋಡಿ ಗ್ರೀನ್ ಕಲರ್ ಕೆಳಗಡೆ ಫೈಲ್ ಅಪ್ಲೋಡೆಡ್. ಈಗ ರೆಡ್ ಕಲರ್ ಬಂದಿರುತ್ತೆ ಬಲಗಡೆ ರಿಮೂವ್ ಅಂತಂತ. ಇದು ಬ್ಲಾಂಕ್ ಬಂದಿರುತ್ತೆ, ಡಿಸೇಬಲ್ ಇರುತ್ತೆ. ಇದು ರೆಡ್ ಕಲರ್ ಬಂದಿರುತ್ತೆ. ರೆಡ್ ಕಲರು ಮತ್ತು ಫೈಲ್ ಅಪ್ಲೋಡ್ ಬಂದಿದೆ, ಅಪ್ಲೋಡ್ ಆಗಿದೆ ಕ್ಲೀನಾಗಿ ಅಂತ ಅರ್ಥ. ಮತ್ತು ಕೆಳಗಡೆ ಗುರುತಿನ ಚೀಟಿಗೆ ಆಧಾರ್ ಕಾರ್ಡ್ನೇ ಹಾಕಿ, ಅಂದರೆ ಆಧಾರ್ ಕಾರ್ಡ್ ಜೆರಾಕ್ಸ್ನೇ ಅಪ್ಲೋಡ್ ಮಾಡಿ. ಒರಿಜಿನಲ್ ಇದ್ದರೆ ಒರಿಜಿನಲ್ಲೇ ಫೋಟೋ ಹೊಡೆದು PDF ಮಾಡ್ಕೊಳ್ಳಿ. ಈಗ ನಾನು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಆಧಾರ್ ಕಾರ್ಡನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಕೊಟ್ಟರೆ ಇಲ್ಲಿ ಫೈಲು ಇದು ಅಷ್ಟು 200 KB ಜಾಸ್ತಿ ಅಂತ ಕೇಳುತ್ತೆ. 200 KB ಒಳಗಡೆ ಇರಬೇಕು. ಮತ್ತೆ ಇದೇ ಟ್ಯಾಬ್ ಬರ್ತೀನಿ ಗೂಗಲ್ಗೆ. ಇದನ್ನು ಕ್ಯಾನ್ಸಲ್ ಮಾಡಿ ಆಧಾರ್ ಕಾರ್ಡನ್ನು PDF ಆಧಾರ್ ಸ್ಕ್ಯಾನ್ ಮಾಡಿರೋಂಥ PDF ಇಲ್ಲಿಗೆ ಆ್ಯಡ್ ಮಾಡಿ, ಇದನ್ನು ಒಂದು 200 KB ಒಳಗಡೆ ಕಂಪ್ರೆಸ್ ಮಾಡಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ನೋಡ್ತಾ ಇಲ್ಲಿ ಸ್ವಲ್ಪ ಕಂಪ್ರೆಸ್ ಜಾಸ್ತಿ ಮಾಡ್ಕೊಳ್ತೀನಿ. ಮೇಲ್ಗಡೆ ಪರ್ಸೆಂಟೇಜ್ ಇರುತ್ತೆ, ಅದನ್ನು ಅದು ಮಾಡಿ ಮೇಲ್ಗಡೆ ಕಂಪ್ರೆಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ 197 KB ಬಂತು. ಈ ಡೌನ್ಲೋಡ್ ಅಂತ ಕೊಡ್ತೀನಿ. ಡೌನ್ಲೋಡ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಆಧಾರ್ ಡೌನ್ಲೋಡ್ ಆಯಿತು. ಈಗ ಮತ್ತೆ ಗುರುತಿನ ಚೀಟಿ ಅಂತ ಇರುತ್ತೆ, ಇದನ್ನು ಮತ್ತೆ ನಾಟಕ ವೆಬ್ಸೈಟ್ಗೆ ಬಂದು ಅಲ್ಲಿ ಆಧಾರ್ ಕಾರ್ಡ್ನ ಡೌನ್ಲೋಡ್ ಅಂತ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಫೈಲ್ ಅಪ್ಲೋಡ್ ಅಂತ ಬರುತ್ತೆ. ಇಲ್ಲಿ ನೋಡ್ತೀವಿ ಮತ್ತೆ ವಿಳಾಸದ ಪುರಾವೆ ಕೇಳುತ್ತೆ. ಇಲ್ಲಿಯೂ ಸುಧಾ ಆಧಾರ್ ಕಾರ್ಡನ್ನೇ ಹಾಕೊಳ್ತೀನಿ. ಇಲ್ಲಿ ನೋಡ್ತೀವಿ ಆಧಾರ್ ಕಾರ್ಡನ್ನೇ ಎರಡಕ್ಕೂ ಅದನ್ನೇ ಹಾಕ್ಕೊಂಡು ಅಪ್ಲೋಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದು ಅಷ್ಟೇ ಫೈಲ್ ಅಪ್ಲೋಡ್ ಅಂತ ಬರುತ್ತೆ ಗ್ರೀನ್ ಕಲರಲ್ಲಿ. ಹಿಂಗೆ ಬಂದರೆ ಅಪ್ಲೋಡ್ ಆಗಿದೆ ಅಂತ. ಕೆಳಗಡೆ ಸಲ್ಲಿಸಿ ಅಂತ ಇರುತ್ತೆ, ನೋಡ್ತೀವಿ ಎಲ್ಲ ಅಪ್ಲೋಡ್ ಮಾಡಿದ್ರೆ ನೋಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಸಲ್ಲಿಸಿ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ನೀವು ಯುವರ್ ಅಕ್ಲಾಮೆಂಟ್ ನಂಬರ್ ಬರುತ್ತೆ, ಅಂದರೆ ಯುವರ್ GST ನಂಬರ್ ಅಂತ ಬರುತ್ತೆ. ಈ ನಂಬರನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ, ಇಲ್ಲ ಕಾಪಿ ಮಾಡಿ ಇಟ್ಕೊಳ್ಳಿ. ನಾನು ಕಾಪಿ ಮಾಡ್ಕೊಳ್ತೀನಿ. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಒಂದು ಡೀಟೇಲ್ಸ್ ಫಾರಮ್ಮು ಶೋ ಹೋಗುತ್ತೆ. ಇಲ್ಲಿ ಮೇಲೆ ನೋಡ್ತೇವೆ ಎಲ್ಲ ಮಾಹಿತಿ ಕರೆಕ್ಟಾಗಿದೆ ನೋಡ್ಕೊಬಿಡಿ. ಕರೆಕ್ಟಾಗಿದ್ದರೆ ಮಾತ್ರ ಈ ಸೈನ್ಗೆ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ಇನ್ನೊಂದು ಸಲ ನೋಡ್ಕೊಳ್ಳಿ, ಕರೆಕ್ಟಾಗಿದೆ ಮಾಹಿತಿ ಇಲ್ಲ. ಕರೆಕ್ಟಾಗಿದ್ದರೆ ಮಾತ್ರ ಇಲ್ಲಿ ಕೆಳಗಡೆ ಈ ಸಹಿಗೆ ಮುಂದುವರಿಸಿ ಅಂತಿದೆ, ಅಂದರೆ ನೀವು ಒಂದು ಆಧಾರ್ ಕಾರ್ಡ್ ನಂಬರಿಗೆ OTP ಕೊಡಬೇಕಾಗುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ಗೆ ಯಾವ ನಂಬರ್ ಲಿಂಕ್ ಇದೆ ಅಲ್ಲಿ OTP ಹೋಗುತ್ತೆ. ಇಲ್ಲಿ ನೋಡ್ತಿರೋದು ಇಲ್ಲಿ ಮೇಲ್ಗಡೆ ಸಣ್ಣದಾಗಿ ಚೆಕ್ ಬಾಕ್ಸ್ ಅಂತ ಇರುತ್ತೆ, ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಇದನ್ನು ಓದ್ಕೊಳ್ಳಿ, ಇಲ್ಲಾಂದರೆ ಓದಿ ಟಿಕ್ ಮಾಡಿದ ನಂತರ ಈ ಚೆಕ್ ಬಾಕ್ಸನ್ನು ಟಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನ ಎಂಟರ್ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಇನ್ನೂ ವೀಡಿಯೋ ನೋಡಿಕೊಂಡು ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಎಲ್ಲಕ್ಕೂ ನಾನು ರಿಪ್ಲೈ ಮಾಡ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಿದ ನಂತರ ಕೆಳಗಡೆ ಸೆಂಡ್ OTP ಅಂತ ಇರುತ್ತೆ. ಸೆಂಡ್ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಿ ಆ ಒಂದು ಮೊಬೈಲ್ ನಂಬರಿಗೆ OTP ಹೋಗುತ್ತೆ. ಆ ಒಂದು ಬಂದಂಥ OTPನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಈಗ ನಾನು ಬಂದಂಥ OTPನ ಎಂಟರ್ ಮಾಡ್ತಿದ್ದೀನಿ. ಎಂಟರ್ ಮಾಡಿದಂಥ ವೆರಿಫೈ OTP ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಕ್ಸಸ್ಫುಲ್ ಏನು ಬರುತ್ತೆ. ಬರೋದ ತಕ್ಷಣ ಇಲ್ಲಿ ಲಾಸ್ಟ್ ಸ್ಟೆಪ್ಪು ಹಣವನ್ನು ಪಾವತಿಸಿ ಅಂತ ಬರುತ್ತೆ. ಅಂದರೆ ನೀವು ನಾಡ ಕಚೇರಿಗೆ 40 ರೂಪಾಯಿಯನ್ನು ಕೊಡಬೇಕಾಗುತ್ತೆ. ಅಂದರೆ ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಹಣವನ್ನು ಪಾವತಿಸಿ ಅಂತಿರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ಪಾವತಿ ವಿಧಾನ. ಇಲ್ಲಿ ಕೆಳಗಡೆ ಬ್ಲೂ ಕಲರ್ಲಿ ಹಣವನ್ನು ಪಾವತಿಸಿ ಅಂತ ಇರುತ್ತೆ, ಮುಂದುವರಿಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬ್ಲೂ ಬಟನ್ನ. ಇಲ್ಲಿ ನೋಡ್ತಿರ್ಬೋದು 40 ರೂಪಾಯಿಯನ್ನು ಕೇಳ್ತಾಯಿದೆ. ಇಲ್ಲಿ ನಿಮ್ಮ ಅಕ್ಲಾಮೆಂಟ್ ನಂಬರು ಇದೆ. ಇಲ್ಲಿ 40 ರೂಪಾಯಿ ಪೇ ಮಾಡಿದ್ರೆ ಮಾತ್ರ ನಿಮ್ಮ ಅರ್ಜಿ ಸಂಪೂರ್ಣ ಆಗುತ್ತೆ. ಇಲ್ಲಿ ಕೆಳಗಡೆ ಸಣ್ಣದಾಗಿ ಚೆಕ್ ಬಾಕ್ಸ್ ಇರುತ್ತೆ, ಇಲ್ಲಿ ನೋಡ್ತಿರ್ಬೋದು, ಇದನ್ನು ಟಿಕ್ ಮಾಡ್ಕೊಳ್ಳಿ. ಇಲ್ಲಿ SBI E-Pay ಅಂತ ಇರುತ್ತೆ ಮೊದಲನೇ ಟ್ಯಾಬು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಇಲ್ಲಿ ಲೆಫ್ಟಲ್ಲಿ ಮೂರನೇ ಕಾಲಮಲ್ಲಿ UPI ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೇಮೆಂಟ್ ಮೆಥಡ್ ಅಂತ ಕೇಳುತ್ತೆ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನೀವು ಇಲ್ಲಿ UPI ID ಮತ್ತು ಯುವರ್ QR ಕೋಡ್ ಅಂತ ಇರುತ್ತೆ. ಇಲ್ಲಿ QR ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. QR ಕೋಡ್ ಸೆಲೆಕ್ಟ್ ಮಾಡಿದ ನಂತರ ನೀವು
ಇಲ್ಲಿ ನೋಡ್ತಾ ಇರೋದು ಯು ಪಿ ಐ ಸೆಲೆಕ್ಟ್ ಮಾಡ್ಕೊಂಡು QR ಕೋಡ್ ಸೆಲೆಕ್ಟ್ ಮಾಡಿ ಕೆಳಗಡೆ ಪೇ ಅಂತ ಇರುತ್ತೆ. ಈ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು QR ಕೋಡ್ ಓಪನ್ ಆಗುತ್ತೆ. ಈ QR ಕೋಡನ್ನು ನಿಮ್ಮ ಹತ್ರ ಗೂಗಲ್ ಪೇ ಅಥವಾ ನಿಮ್ಮ ಹತ್ರ ಬೇಡಿ ಬೇರೆಯವ್ರ ಹತ್ರ ಗೂಗಲ್ ಪೇ ಇರುತ್ತಲ್ಲ ಅವ್ರ ಹತ್ರ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿದ ತಕ್ಷಣ 40 ರೂಪಾಯಿ ಕೇಳುತ್ತೆ. ಆ ಒಂದು 40 ರೂಪಾಯಿಯನ್ನು ಸ್ಕ್ಯಾನ್ ಮಾಡಿ ಅಲ್ಲಿ ಅವ್ರನ್ನ ಪೇ ಮಾಡಿ ಅಂತೀನಿ. ಆ ಸ್ಕ್ಯಾನ್ ಮಾಡಿ ಎಂಟರ್ ಮಾಡಿದ ತಕ್ಷಣ ಪಿನ್ ಕೋಡ ಅವ್ರ ಹತ್ರ 40 ರೂಪಾಯಿ ಕಟ್ಟಾಗುತ್ತೆ. ಇಲ್ಲಿ ಒಂದು 40 ರೂಪಾಯಿ ಹೋಗ್ಬಿಡುತ್ತೆ ನಾಡ ಕಚೇರಿಗೆ 40 ರೂಪಾಯಿ ಹೋದ ನಂತರ ನಿಮಗೆ ಒಂದು ಅಕ್ಲಾಯ್ಮೆಂಟು ಡೌನ್ಲೋಡ್ ಆಗುತ್ತೆ. ಈಗ 40 ರೂಪಾಯಿ ಪೇ ಮಾಡಿದ್ರಲ್ಲ ಎಲ್ಲ ಸಕ್ಸಸ್ಫುಲ್ಲಾಗಿ ನಿಮಗೆ ಅಕ್ಲಾಯ್ಮೆಂಟು ಜನ್ರೇಟ್ ಆಗುತ್ತೆ. ಜನ್ರೇಟ್ ಆಗ ಮಾತ್ರ ನಿಮಗೆ ಸಕ್ಸಸ್ಫುಲ್ ಆಗಿದೆ ಅಂತ ಈಗ ನೋಡ್ತಿರ್ಬೋದು ನೀವು. ಇಲ್ಲಿ ಸ್ವಲ್ಪ ಇರೋರು ಬಂತು ಅಂದರೆ ಮಧ್ಯ ಈ ಇರೋರು ಪ್ರಾಬ್ಲಮ್ ಬಂದೇ ಬರುತ್ತೆ. ಈಗ ನಂತರ ಇದು ಏನು ಮಾಡಬೇಕಪ್ಪ ಅಂದರೆ ಇರೋರು ಪ್ರಾಬ್ಲಮ್ ಬಂದರೆ ಮತ್ತೆ ನೀವು ಲಾಗಿನನ್ನು ಮಾಡಬೇಕಾಗುತ್ತೆ. ಮತ್ತು ಗೂಗಲ್ ನಾಡ ಕಚೇರಿಯಿಂದ ಸರ್ಚ್ ಮಾಡಿ ಮತ್ತು ಲಾಗಿನ್ ಟು ಪಬ್ಲಿಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಮ ಮೊಬೈಲಿಗೆ ಸುಮಾರು ಸಲ ಸರ್ವರ್ ಇಶ್ಯೂ ಆಗುತ್ತೆ. ಅದಕ್ಕೋಸ್ಕರ ನೀವು ತಪ್ಪು ಮಾಡದೇ ಕ್ಲೀನಾಗಿ ನೋಡ್ಕೊಳ್ಳಿ. ಸರ್ವರ್ ಇಶ್ಯೂ ಬಂದರೆ ಮತ್ತೆ ಲಾಗಿನ್ ಮಾಡ್ಕೊಳ್ಳಿ. ಅಲ್ಲೇ ಇರುತ್ತೆ ಪೆಂಡಿಂಗಲ್ಲಿ. ಈಗ ನೀವು ಅಪ್ಲಿಕೇಶನ್ ಹಂಗೆ ಆದ ತಕ್ಷಣ ಎಲ್ಲಿಗೂ ಹೋಗಲ್ಲ, ಅಪ್ಲಿಕೇಶನ್ ಅಲ್ಲೇ ಇರುತ್ತೆ. ಮತ್ತೆ ಮೊಬೈಲ್ ನಂಬರ್ನ ಹಾಕಿ OTP ಹಾಕಿ ಮತ್ತೆ ಲಾಗಿನ್ ಮಾಡಿ. ಮತ್ತೆ ಲಾಗಿನ್ ಮಾಡಿದ ನಂತರ ಅಲ್ಲಿ ಬಾಕಿ ಉಳಿದಿರುವ ಹಂತಗಳು ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಬರುತ್ತೆ. ಈ ರೀತಿ ಯಾವುದೇ ಥರ ನಿಮ್ಮ ಸರ್ವರ್ ಸಮಸ್ಯೆ ಆದರೂ ಏನೂ ಸಮಸ್ಯೆ ಇಲ್ಲ. ನೀವು ತಲೆಗೆ ಇಟ್ಕೊಳ್ಬೇಡಿ, ಎಲ್ಲ ಅಲ್ಲೇ ಇರುತ್ತೆ ಪೆಂಡಿಂಗಲ್ಲಿ. ನೀವೇನು ವ್ಯರ್ಥ ಆಗಲ್ಲ ಅದು. ಅಂದರೆ ಇದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲು ಹೆಲ್ಪ್ ಆಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವರು ಆದಷ್ಟು ಶೇರ್ ಮಾಡಿ. ಅಂದರೆ ಇದು ಖಚಿತವಾಗಿ ನಿಜವಾದ ಮಾಹಿತಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಮತ್ತು ನೀವು ಲಾಗಿನನ್ನು ಮಾಡಿದ ನಂತರ ಇಲ್ಲಿ OTPಯನ್ನು ಹಾಕೊಳ್ಬೇಕಾಗುತ್ತೆ. OTP ಆಗಿ ನಂತರ ಲಾಗಿನ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು 2ನೇ ಕಾಲಮಲ್ಲಿ ಬಾಕಿ ಉಳಿದಿರುವ ವಿವರಗಳು ಅಂತಿರುತ್ತೆ. ಇಲ್ಲಿ ಬಾಕಿ ಪಾವತಿ ವಿಧಾನ, ಇಲ್ಲಿ ಬಾಕಿ ಉಳಿದಿರೋ ಪಾವತಿ ವಿಧಾನ ಅಂತಿದೆ 2ನೇ ಟ್ಯಾಬು. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ RD ನಂಬರ್ ಎಲ್ಲ ಅಲ್ಲೇ ಶೋ ಆಗ್ತಿದೆ. ಇಲ್ಲಿ ಪ್ರೊಸೀಡ್ ಟು ಡೌನ್ಲೋಡ್ ಅಂತಿದೆ. ಅಂದರೆ ಈಗ ಪೇಮೆಂಟ್ ಆಗಿದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅರ್ಧ ಆಯ್ತಲ್ಲ, ಇಲ್ಲಿ ಪ್ರೊಸೀಡ್ ಟು ಡೌನ್ಲೋಡ್ ಅಂದರೆ ಪೇಮೆಂಟ್ ಆಗಿದೆ ಸದ್ಯಕ್ಕೆ. ಇಲ್ಲಿ ರೆಡ್ ಕಲರ್ ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಅದರ ಎಷ್ಟು ಅಂತ ಬರ್ತದೆ. ಇಲ್ಲಿ ಡೌನ್ಲೋಡ್ ಅಂತ ಕೊಡ್ತೀನಿ. ಅಂದರೆ ಅಪ್ಲಿಕೇಶನ್ ಫಾರ್ಮ್ ಏನೇ ಫಿಲಪ್ ಮಾಡಿದ್ದೀರಿ ಅಂತ, ಅದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಬೇಕಾಗಿಲ್ಲ, ಇರಲಿ ಅಂತ ನೀವು ಏನು ಕೊಟ್ಟಿದ್ದೀರ, ನೀವು ಟೈಪ್ ಮಾಡಿದ್ದೀರ ಅದು ಡೌನ್ಲೋಡ್ ಆಗುತ್ತೆ ನಿಮ್ಮ ಇದಕ್ಕೆ. ಅದು ಓಕೆ ಅಂತ ಮಾಡಿ. ಇದು ಬರ್ತಾ ಇಲ್ಲ ನಮಗೆ, ಇದು ಬೇಕಾಗಿಲ್ಲ. ರೆಡ್ ಕಲರ್ ಇದೆಲ್ಲ ರಸೀದಿ, ಇದನ್ನು ಡೌನ್ಲೋಡ್ ಮಾಡ್ಕೋಬೋಗುತ್ತೆ. ಆ ರಸೀದನ್ನು ನೀವು ಡೌನ್ಲೋಡ್ ಮಾಡಿದ ನಂತರ ನಿಮಗೆ ರಸೀದಿ ಶೋ ಆಗುತ್ತೆ. ಈಗ ರಸೀದಿ ಇಲ್ಲೂ ತೋರಿಸ್ತಿಲ್ಲ. ಇಲ್ಲಿ ನೋಡ್ತೇವೆ ರಸೀದಿ ಸರ್ಟಿಫಿಕೇಟ್ ಅಂತ ಬರ್ತಿದೆ. ಈಗೇನು ಮಾಡ್ಬೇಕಪ್ಪ ಅಂದರೆ ಟೆನ್ಷನ್ ತಗೊಳ್ಬೇಡಿ. ಈಗ ಡೌನ್ಲೋಡ್ ಫಾರಮ್ ಡೌನ್ಲೋಡ್ ಆಗುತ್ತೆ. ಈಗ ರಸೀದಿ ಡೌನ್ಲೋಡ್ ಆಗಲಿಲ್ಲ, ಫಾರಮ್ ಅಂತೂ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಫಾರಮ್ ಡೌನ್ಲೋಡ್ ಆಗುತ್ತೆ. ಫಾರಮ್ ಡೌನ್ಲೋಡ್ ಆಗಿದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈಗ ನಮಗೆ ಫಾರಮ್ ಡೌನ್ಲೋಡ್ ಆಯಿತು, ಆದರೆ ನಮಗೆ ರಸೀದಿ ಬೇಕು. ಈಗ ಅಕ್ಲಾಯ್ಮೆಂಟ್ ಬೇಕಲ್ಲ, ಇದು ಫಾರಮ್ ನಾವು ಏನೇ ಟೈಪ್ ಮಾಡಿದ್ದೀವಿ ಅಂತ. ಈಗ ನಾವು ರಸೀದಿ ಬೇಕು. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಈಗ ನಾವು ರಸೀದಿ ಬರ್ತಾರೆ ಅಸಲು ನಾವು ಕಾಪಿ ಮಾಡ್ಕೊಂಡಲ್ಲ, ಆ RD ನಂಬರನ್ನು ತಗೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ, ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ಬಾಕಿ ಉಳಿದು ಬರ್ತಾ ಇಲ್ಲ, ಯಾಕಂದರೆ ಈಗ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ಓಕೆ ಅಂತ ಬರುತ್ತೆ ಇರೋರು. ಇದನ್ನು ಏನು ಟೆನ್ಷನ್ ತೊಗೊಳ್ಬೇಡಿ ನೀವು. ಇಲ್ಲಿ ಮತ್ತೆ ಇಲ್ಲಿ ನೀವು ಅರ್ಜಿಯ ಸ್ಥಿತಿ ಏನೋ ತಿಳಿಯಿರಿ ಅಂತಿದೆ. ಅಂದರೆ ಅರ್ಜಿ ಸ್ಥಿತಿ ಇಲ್ಲಿ ಕಾಪಿ ಮಾಡ್ಕೊಂಡಂಥ ನಂಬರ್ನ ಇಲ್ಲಿ ಪೇಸ್ಟ್ ಮಾಡಿ, ಅಂದರೆ ಇಲ್ಲಿ ಎಂಟರ್ ಮಾಡಿ. ಚೆಕ್ ಸ್ಟೇಟಸ್ ಅಂತ ಇರುತ್ತೆ. ಇಲ್ಲಿ ಸಂಖ್ಯೆ ಅದೇ ನಾವು GST ನಂಬರ್ನ ಕಾಪಿ ಮಾಡ್ಕೊಳ್ಳೋಲ್ಲ, ಇಲ್ಲ ಅಪ್ಲಿಕೇಶನ್ ಫಾರ್ಮ್ ಇದನ್ನು ಇಲ್ಲಿ ಎಂಟರ್ ಮಾಡಿ ಚೆಕ್ ಅಂತ ಕೊಡಿ. ಚೆಕ್ ಅಂತ ಕೊಟ್ಟಾಗ ನಿಮಗೆ ತೋರಿಸ್ಬಿಡ್ತೀರಿ. ನೀವು ನೋಡ್ತಿರ್ಬೋದು ಸ್ಥಿತಿ ಆದಾಯ ಪ್ರಮಾಣಪತ್ರ ಕೋರಿಕೆ ಇಂಥ ಜಿಲ್ಲೆಯಲ್ಲಿದೆ ಅಂದರೆ ಪರಿಶೀಲನೆ ಹಂತದಲ್ಲಿ ಬಾಕಿ ಇದೆ ಅಂತಂದೆ. ಅದೇ ಅರ್ಜಿ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಡೀಟೇಲ್ಸ್ ಎಲ್ಲ. ಇಲ್ಲಿ ನಿಮಗೆ ಮೊದಲ ಸ್ಟೆಪ್ಪಲ್ಲಿ ಅರ್ಜಿ ಸ್ವೀಕರಿಸಲಾಗಿದೆ ಅಂತ ಬರಬೇಕು. ಇಲ್ಲಿ ನೋಡಿದ್ರೆ ಬಲಗಡೆ ಅರ್ಜಿ ಸ್ವೀಕರಿಸಲಾಗಿದೆ ಅಂತ ಹಿಂಗೆ ಬಂದ ಮೇಲೆ ಅದು ಸಕ್ಸಸ್ಫುಲ್ ಆಗಿದೆ ಅಂತ. ಅರ್ಜಿ ಸ್ವೀಕರಿಸಲಾಗಿದೆ ಅಂದರೆ ನಿಮ್ಮದೆಲ್ಲ ಸರಿಯಾಗಿದೆ ಅಂತ ಅರ್ಥ. ನೀವು ಲಾಸ್ಟಲ್ಲಿ ಬಂದರೆ ಇಲ್ಲಿ ನೋಡ್ತಿರ್ಬೋದು ನೀವು, ನಾವು ಏನೇನು ಅಪ್ಲೋಡ್ ಮಾಡಿದ್ದೀವಿ ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಾವು ಪ್ರೂಫನ್ನು ನೋಡ್ತೀವಿ. ಇಲ್ಲ ರಸೀದಿ ಇಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡ್ತೀವಿ ಇಲ್ಲೇ ರಸೀದಿ ಇದೇ ರಸೀದಿ, ಅದು ಏನೋ ಪೇಮೆಂಟ್ ಆದಮೇಲೆ ಡೌನ್ಲೋಡ್ ಮಾಡ್ಕೊತೀವಿ ಅಕ್ಲಾಯ್ಮೆಂಟು, ಅದೇ ಇದು ಇಲ್ಲೇ ಸಿಗುತ್ತೆ. ಇಲ್ಲಿ ಸಿಕ್ಕಂಥ ರಸೀದಿ ನೀವು ನೋಡ್ಕೊಬೋದು, ಇದೇ ರಸೀದಿ. ಇದನ್ನು ಪ್ರಿಂಟನ್ನು ತೊಗೊಳ್ಳಿ, ಇಲ್ಲ ಡೌನ್ಲೋಡರು ಮಾಡ್ಕೊಳ್ಳಿ. ಮೇಲ್ಗಡೆ ಡೌನ್ಲೋಡ್ ಐಕನ್ ಇದೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇ ಒಂದು ರಸೀದಿ, ಆ ರಸೀದಿ ಇದನ್ನು ಒಂದು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದು ಒಂದು 21 ದಿನಗಳ ನಂತರ ನಿಮಗೆ ಇನ್ಕಮ್ಮು ಡೌನ್ಲೋಡ್ ಆಗುತ್ತೆ. ಅಂದರೆ ನಿಮ್ಮ ಇಮೇಲಿಗೆ ಬರುತ್ತೆ ಅಥವಾ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ ಟೆಕ್ಸ್ಟ್ ರೂಪದಲ್ಲಿ.
ಅಂದರೆ ನಿಮಗೆ ಮೆಸೇಜ್ ರೂಪದಲ್ಲಿ ಒಂದು ಮೆಸೇಜನ್ನು ಕಳಿಸ್ತಾರೆ ಅವರು. ನಿಮ್ಮ ಆದಾಯ ಪ್ರಮಾಣಪತ್ರ ಅನುಮೋದನೆ ಆಗಿದೆ ಅಂದರೆ ಅಪ್ರೂವಲ್ ಆಗಿದೆ, ನೀವು ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದಿರುತ್ತೆ. ಅಂದರೆ ನಿಮ್ಮ ಮೆಸೇಜಲ್ಲಿ ಒಂದು ಲಿಂಕನ್ನು ಕೊಡ್ತಾರೆ ಅವರೇ. ಆ ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಗೂಗಲಿಗೆ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಮೊಬೈಲ್ ನಂಬರ್ನ ಕೇಳ್ತೆ, ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಮತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ OTP ಹೋಗುತ್ತೆ. OTP ಎಂಟರ್ ಮಾಡಿದ ತಕ್ಷಣ ಡೌನ್ಲೋಡ್ ಸರ್ಟಿಫಿಕೇಟ್ ಬರುತ್ತೆ. ಆ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ, ಸರಿ ಅನಿಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಇಂಥ ವೀಡಿಯೋ ಅಪ್ಲೋಡ್ ಮಾಡಿ ಅಂತೀನಿ, ಅಂಥ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಥ್ಯಾಂಕ್ ಯು. ಹಾಗೆ ನಾನು ಬಾಕಿ ಒಂದು ಏನೇನು ಅಪ್ಲೋಡ್ ಮಾಡಿದೆ ಅಂತೆಲ್ಲ ಸರಿ ಇದು ನೋಡ್ಕೊಳ್ತೀನಿ. ಈಗ ನಾನು ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡನ್ನ ಕೊಟ್ಟಿದ್ದೆ, ಆಧಾರ್ ಕಾರ್ಡ್ ಸರಿ ಬಂದಿದ್ದು ನೋಡ್ಕೊಳ್ತೀನಿ. ಈಗ ನೋಡ್ತೀರಿ ನಾವು ಅಪ್ಲೋಡ್ ಮಾಡಿರೋಂಥದ್ದು ಎಲ್ಲ ಕ್ಲೀನಾಗಿ ಕಾಣಿಸ್ಬೇಕು, ನೋಡ್ತಿರ್ಬೋದು. ನೀವು ಮೊದಲೇ ನಾವು ಕಂಪ್ರೆಸ್ ಮಾಡೋದ್ಮೇಲೆ ನೋಡ್ಕೊಳ್ಳಿ ನೀವು, ಅದು ಕರೆಕ್ಟಾಗಿ ಕಾಣಿಸ್ತಿದೆಯಾ. ಬ್ಲರ್ನ ಆದರೆ ರಿಜೆಕ್ಟ್ ಮಾಡ್ತಾರೆ. ಸ್ವಲ್ಪ ಒಂದು 190 KB 180 KB ಅಷ್ಟರಲ್ಲಿ ಇರಲಿ. ಈಗ ನೋಡ್ತಿರ್ಬೋದು ಆ ಮಾಹಿತಿ ಎಲ್ಲ ಕರೆಕ್ಟಾಗಿದೆ. ರೇಷನ್ ಕಾರ್ಡ್ ಬೇಕು ಅಂತ ಏನಿಲ್ಲ, ಬರೀ ಆಧಾರ್ ಕಾರ್ಡ್ ಸಾಕು. ಇನ್ಕಮ್ಗೆ, ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಸಾಲ ದಾಖಲಾತಿ. ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ಸಾಲ ದಾಖಲಾತಿ ಬೇಕಾಗುತ್ತೆ. ಇಲ್ಲಿ ನೀವು ಬಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ತಿದ್ರೆ. ಈ ಒಂದು ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ ಯು.